ರುಚಿ ರುಚಿಯಾದ ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಮಸಾಲ ಮತ್ತು ಸಲಾಡ್ ಕೂಡ ಇಟ್ಟಿದ್ದೀನಿ. ಇವತ್ತಿನ ಬಿರಿಯಾನಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೇನೆ. ಅದು ಏನಂತ ನೀವು ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ. ಬನ್ನಿ ಈ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ. ಚಿಕನ್ ಬಿರಿಯಾನಿ ಮಾಡೋಕ್ಕೆ ಅರ್ಧ kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅರಶಿನ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕೊಳ್ತಿದ್ದೀನಿ. ಹಾಗೆಯೇ 1.5 ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕೊಳ್ತಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ, ಫ್ರೆಶ್ ಮೊಸರು ಇದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಅರ್ಧ ಗಂಟೆ ಆಗುವಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಅಲ್ಲಿ ತನಕ ನಾವು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬೇರೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳುವ. ಇಲ್ಲಿ 5 ಈರುಳ್ಳಿ ತಗೊಂಡಿದ್ದೇನೆ. ಇದನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ಉದ್ದುದ್ದವಾಗಿ ಯಾಕೆಂದರೆ ಇದನ್ನು ಡೀಪ್ ಫ್ರೈ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಉದ್ದುದ್ದವಾಗಿ ಕಟ್ ಮಾಡ್ತಿದ್ದೀನಿ. ಮತ್ತು 2 ಟೊಮಾಟೊವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೂ 4 ಹಸಿರು ಮೆಣಸು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಮೊದಲೇ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಚಿಕನ್ ಬಿರಿಯಾನಿ ಮಾಡೋಕ್ಕೆ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಇಲ್ಲಿ ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡೋರು ಅದನ್ನು ಕೂಡ ತಗೊಳ್ಬೋದು. ನನಗೆ ಇದೇ ಅಕ್ಕಿ ಚೆನ್ನಾಗಿ ಆಗ್ತದೆ. ಇದನ್ನು ಇವಾಗ 1-2 ಸಲ ನೀಟಾಗಿ ತೊಳೆಯಬೇಕಾಗ್ತದೆ. ಇಲ್ಲಿ ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಪಲಾವ್ ಎಲೆ, ತುಂಡು ಚಕ್ಕೆ, 3 ಏಲಕ್ಕಿ, 4 ಲವಂಗ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ಇದರೊಟ್ಟಿಗೆ ಬಾಯ್ಲ್ ಆಗ್ತಾ ಇರಲಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಳ್ತಿದ್ದೀನಿ. ಇದರಿಂದ ರೈಸ್ ಉಂಟಲ್ಲ ಅಂಟಾಗಿ ಬರುವುದಿಲ್ಲ, ಸ್ವಲ್ಪ ಉದುರಾಗಿ ಬರ್ತದೆ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇವಾಗ ಕಟ್ ಮಾಡಿದ ಈರುಳ್ಳಿಯನ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಈರುಳ್ಳಿ ಎಲ್ಲ ಡೀಪ್ ಬ್ರೌನ್ ಕಲರ್ಗೆ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಅಕ್ಕಿ ಬೇಯಲಿಕ್ಕೆ ಒಂದು 10ರಿಂದ 15 ನಿಮಿಷ ತಾಗ್ತದೆ. ಅಕ್ಕಿಯನ್ನು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ, ಒಂದು 80% ಅಷ್ಟು ಬೆಂದರೆ ಸಾಕು. ಇದು ಹೀಗೆ ಬೇಯ್ತಾ ಇರಲಿ. ಇವಾಗ ಇಲ್ಲಿ ಅಕ್ಕಿ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಇಷ್ಟು ಬೆಂದರೆ ಸಾಕು. ಇದು 80% ಅಷ್ಟು ಬೆಂದಿದೆ. ಜಾಸ್ತಿ ಬೆಂದರೆ ಮತ್ತೆ ಗಂಜಿ ಆಗ್ತದೆ. ಇವಾಗಲೇ ಈ ನೀರನ್ನೆಲ್ಲ ಸೋಸಿಕೊಳ್ತಿದ್ದೀನಿ. ಇಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಇಷ್ಟು ಡೀಪ್ ಫ್ರೈ ಆಗಬೇಕು. ಇವಾಗ ಇನ್ನೊಂದು ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಹಾಗೂ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ತಾ ಇದ್ದೀನಿ. ತುಪ್ಪ ಮತ್ತು ಕುಕ್ಕಿಂಗ್ ಆಯಿಲ್ ಮಿಕ್ಸ್ ಮಾಡಿದರೆ ಉಂಟಲ್ಲ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರ್ತದೆ. ತುಪ್ಪ ಸ್ವಲ್ಪ ಬಿಸಿ ಆಗಲಿ, ಕರಗಬೇಕದು. ತುಪ್ಪ ಬಿಸಿ ಆಗ್ತಾ ಉಂಟು. ಇವಾಗ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಬೇರೆ ಏನು ಮಸಾಲ ಹಾಕ್ಕೊಳ್ತಾ ಇಲ್ಲ, ಯಾಕೆಂದರೆ ನಡುವಲ್ಲಿ ಒಂದು ಸೀಕ್ರೆಟ್ ಮಸಾಲ ಹಾಕ್ತಾ ಇದ್ದೀನಿ. ಇಲ್ಲಿ 4 ಹಸಿರು ಮೆಣಸು ಕೂಡ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಟೊಮಾಟೊ, ಹಸಿರು ಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಹಸಿ ವಾಸನೆ ಎಲ್ಲ ಏನು ಉಳಿಬಾರ್ದು. ಇಲ್ಲಿ ಟೊಮಾಟೊ ಮತ್ತು ಹಸಿರು ಮೆಣಸು ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಇದರ ಹಸಿ ವಾಸನೆ ಕೂಡ ಚೆನ್ನಾಗಿ ಹೋಗಿದೆ. ಇವಾಗ ಇದಕ್ಕೆ ಡೀಪ್ ಫ್ರೈ ಮಾಡಿ ಇಟ್ಟಿದ್ದ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಭಾಗ ಮಾತ್ರ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಭಾಗವನ್ನು ನಾನು ಕೊನೆಯಲ್ಲಿ ಹಾಕಲಿಕ್ಕೆ ಉಂಟು. ಅದಕ್ಕೋಸ್ಕರ ಡೀಪ್ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಫ್ರೈ ಆಗಲಿಕ್ಕೆ ಇಲ್ಲ, ಇಲ್ಲಿ ಆಲ್ರೆಡಿ ಡೀಪ್ ಫ್ರೈ ಆಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈಗ ಮ್ಯಾರಿನೇಟ್ ಮಾಡಿಟ್ಟಿದ್ದ ಚಿಕನ್ ಹಾಕ್ಕೊಳ್ತಿದ್ದೀನಿ.
ಈರುಳ್ಳಿ ಟೊಮಾಟೊದೊಂದಿಗೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಮ್ಯಾರಿನೇಟ್ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಚಿಕನ್ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಲ್ವ. ಇಲ್ಲಿ ಚಿಕನ್ ಬೇಯಲಿಕ್ಕೆ 5 ರಿಂದ 6 ನಿಮಿಷ ಆಗುವಷ್ಟು ಟೈಮ್ ತಾಗ್ತದೆ. ಯಾಕೆಂದರೆ ಇದು ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನ್ ಅಲ್ವಾ, ಅದರಿಂದ ಬೇಗನೆ ಬೇಯ್ತದೆ ಇದು. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಮತ್ತು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಅದು ಇದೆ ನೋಡಿ, ಅನ್ನ ಬೇಯಿಸಿದ ನೀರು. ಇದು ಯಾಕೆ ಹಾಕ್ಕೊಳ್ಳೋದಂದರೆ ಅನ್ನ ಬೇಯಿಸುವಾಗ ನಾವು ಅದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಹಾಕಿದ್ದೇವಲ್ಲ, ಈ ನೀರನ್ನು ಚಿಕನ್ ಬೇಯುವಾಗ ಹಾಕಿದರೆ ಉಂಟಲ್ಲ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇವಾಗ ಚಿಕನ್ ಬೇಯಿಸುವಾಗ ನಾನು ಎಂಥ ಮಸಾಲ ಹಾಕಲಿಲ್ಲ, ಸೊ ಅದರದ್ದೇ ಮಸಾಲ ಇರ್ತದೆ ಇದರಲ್ಲಿ. ಈಗ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇಲ್ಲಿ ಚಿಕನ್ ಬೇಯಲಿಲ್ಲ, ನಾನು ಮಿಡ್ಲಲ್ಲಿ ಲಿಡ್ ಓಪನ್ ಮಾಡಿ ಇದನ್ನು ಮಿಕ್ಸ್ ಮಾಡಿದೆ. ಇದು ಚಿಕನ್ ಒಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಇಲ್ಲಿ ಚಿಕನ್ ಎಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು. ಇಲ್ಲಿ ನಾನು ಸ್ವಲ್ಪ ಗ್ರೇವಿಯನ್ನು ಇನ್ನೊಂದು ಪಾತ್ರೆಗೆ ತೆಗೆದು ಇಡ್ತೇನೆ. ಯಾಕೆಂದರೆ ಬಿರಿಯಾನಿ ಒಟ್ಟಿಗೆ ತಿನ್ನಲಿಕ್ಕೂ ಕೂಡ ಬೇಕು, ಮತ್ತು ನಾವು ಮೇಲೆ ರೈಸ್ ಹಾಕ್ತೇವಲ್ಲ ಅದರ ಮೇಲೆ ಹಾಕಲಿಕ್ಕೂ ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋದು, ಅಂದರೆ 2 ಸಲ ಮಾಡಲಿಕ್ಕೆ ಆಗೋದಿಲ್ಲ, ಒಂದೇ ಸಲ ಮಾಡೋದು. ಇಷ್ಟು ಗ್ರೇವಿ ಸೆಪರೇಟಾಗಿ ತೆಗೆದು ಇಟ್ಟಿದ್ದೇನೆ, ನೋಡ್ತಾ ಇರ್ಬೋದು. ಇಲ್ಲಿ ಬಿರಿಯಾನಿಗೆ ಇಷ್ಟೇ ಇಟ್ಟಿದ್ದೇನೆ. ಇವಾಗ ಇಲ್ಲಿ ಬೇಯಿಸಿದ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಈಗ ಗ್ಯಾಸ್ ಸಿಮ್ಮಲ್ಲೇ ಇಡಬೇಕು. ಇದರ ಮೇಲ್ಗಡೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಮೇಲ್ಗಡೆ ಡೀಪ್ ಫ್ರೈ ಮಾಡಿದ ಈರುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ. ಇದರ ಮೇಲೆ ತೆಗೆದು ಇಟ್ಟಂತಹ ಚಿಕನ್ ಪೀಸಸ್ ಹಾಕ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಗ್ರೇವಿಯನ್ನು ಹೀಗೆ ಮಿಕ್ಸ್ ಮಾಡ್ತಿದ್ದೀನಿ. ಓಲ್ಡ್ ತವಾ ಇದ್ದರೆ ಗ್ಯಾಸ್ ಸ್ಟವ್ ಮೇಲೆ ಇಡಿ, ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಇದರ ಮೇಲೆ ಈ ಬಿರಿಯಾನಿಯದ್ದು ಕಡಾಯಿ ಇಡಬೇಕು. ನಂತರ ಲಿಡ್ ಕ್ಲೋಸ್ ಮಾಡಿ ಇದರ ಮೇಲೆ ಒಂದು ಬಾರದ್ದು ವಸ್ತು ಇಡ್ತೀನಿ. ಅದು ಬೆಳ್ಳುಳ್ಳಿ ಜಜ್ತೇವಲ್ಲ ಅದನ್ನು ಇಡ್ತಾ ಇದ್ದೀನಿ. 5 ರಿಂದ 6 ನಿಮಿಷ ಆಗುವಷ್ಟು ಇದು ಹೀಗೇನೆ ಬೇಯ್ತಾ ಇರಬೇಕು ಸಿಮ್ಮಲ್ಲಿ. ಈಗ 5 ರಿಂದ 6 ನಿಮಿಷ ಆಗಿದೆ. ಬಿರಿಯಾನಿ ಬೆಂದಿದೆ ಅಂತ ನೋಡುವ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಉಂಟಲ್ವಾ. ಈ ನನ್ನ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.